ಇದರಲ್ಲಿ ಅಟ್ರಾಕ್ಟಿವ್ ಲುಕ್ ಅನ್ಸುತ್ತೆ. ಇದ್ರ ಗ್ರಾಬ್ ರೀಲು, ಆಮೇಲೆ ಇದು ಸ್ಪ್ಲಿಟ್ ಶೀಟು. ನನಗೆ ಇದರಲ್ಲಿ ಇಷ್ಟ ಆಗಿದೆ ಅಂದರೆ ಇದರಲ್ಲಿರೋ ಟೈರ್ ಗ್ರಿಪ್ಪು. ಇವತ್ತು ನಾನು ಓಡಿಸ್ತಾರೋ ಗಾಡಿ ಯಾವುದಪ್ಪ ಅಂದರೆ ಇಂಡಿಯಾದ ಲೆಜೆಂಡರಿ ಬೈಕ್. ಅದನ್ನು ನಾನು ಇವತ್ತು ಓಡಿಸ್ತಾ ಇದ್ದೀನಿ. ಮೊದಲು ಪಲ್ಸರ್ 180ಗೆ ಯಾವ ಥರ ಕೊಡ್ತಾ ಇದ್ರು ಅದೇ ಥರ ಸೇಮ್ ಟು ಸೇಮ್ ಫೀಚರ್ಸ್ ಈ ಗಾಡಿದಲ್ಲಿದೆ. ಫ್ರಂಟ್ ಹೆಡ್ಲೈಟ್, ಇಂಡಿಕೇಟರ್, ಹಾಲೋಜಿನ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಸಿಗ್ನೇಚರ್ ಟೈಲ್ ಲ್ಯಾಂಪ್ ಇದೆ, ಅದು LED ಕೊಟ್ಟಿದ್ದಾರೆ. ಇಂಥ ಗಾಡಿನ ಯಾಕೆ ನಮ್ಮ ಜನ ಇಷ್ಟಪಡೋದು ಅಂದರೆ ಇದರಲ್ಲಿರೋ ಇನಿಷಿಯಲ್ ಪಿಕಪ್ಪು. ಹಾರನ್ ಪರವಾಗಿಲ್ಲ, ಲೌಡಾಗಿದೆ. ಹಳೆ 150cc ಗಾಡಿಲೆಲ್ಲ ಕಿಕ್ಕರ್ ಇತ್ತು, ಅದ್ರ ಇದ್ರಲ್ಲಿ ಕಿಕ್ಕರ್ ಇಲ್ಲ. ಈ ಗಾಡಿಯಲ್ಲಿ ಟೋಟಲ್ ಆಗಿ 2 ವೇರಿಯಂಟ್ ಇದೆ. ಒಂದು ಸಿಂಗಲ್ ಡಿಸ್ಕ್, ಇನ್ನೊಂದು ಡಬಲ್ ಡಿಸ್ಕ್. ಡಬಲ್ ಡಿಸ್ಕಲ್ಲಿ ಫ್ರಂಟಲ್ಲಿ ABS ಬರುತ್ತೆ. ಸಿಂಗಲ್ ಡಿಸ್ಕಲ್ಲಿ ಸ್ಪ್ಲಿಟ್ ಶೀಟ್ ಬರಲ್ಲ, ಬೆಂಡ್ ಶೀಟ್ ಬರುತ್ತೆ. ಇದರಲ್ಲಿ ಅಟ್ರಾಕ್ಟಿವ್ ಲುಕ್ ಅನ್ಸುತ್ತೆ. ಇದ್ರ ಗ್ರಾಬ್ ರೀಲು, ಆಮೇಲೆ ಇದು ಸ್ಪ್ಲಿಟ್ ಶೀಟು. ಸಿಂಗಲ್ ಡಿಸ್ಕ್ 1,46,000 ಇದೆ, ಡಬಲ್ ಡಿಸ್ಕ್ 1,52,000 ಇದೆ. ಸಿಂಗಲ್ ಡಿಸ್ಕ್ಗಿಂತ ಡಬಲ್ ಡಿಸ್ಕ್ ಬೆಟ್ರು, ಯಾಕಂದರೆ ಅದರಲ್ಲಿ ಸಿಂಗಲ್ ಚಾನಲ್ ABS ಬರುತ್ತೆ. 2024 ಮಾಡಲಲ್ಲಿ ಡಿಸ್ಪ್ಲೇ LCD ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಇದ್ರ ಫುಲ್ ಟ್ಯಾಂಕ್ ಕೆಪಾಸಿಟಿ ಒಂದು 15 ಲೀಟರ್ಸ್ ಇದೆ. 1 ಲೀಟರ್ಗೆ 50 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 750 ಕಿಲೋಮೀಟರ್ ಹೋಗ್ಬೋದು. ಇದ್ರ ಇನ್ಸ್ಟ್ರೂಮೆಂಟ್ಸ್ ಕ್ಲಸ್ಟರ್ ನೋಡಿದ್ರೆ ಎಲ್ಲ ಗಾಡಿದಲ್ಲೂ ಇರೋ ಥರನೇ ಓಡೋಮೀಟರ್ ಇದೆ. ಟ್ರಿಪ್ 1 ಟ್ರಿಪ್ 2 ಇದೆ. ಇರೋ ಫ್ಯೂಲ್ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅನ್ನೋದನ್ನು ತೋರಿಸುತ್ತೆ. ಹಾಗೆ ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಇದೆ. ಈ ಗಾಡಿ ನೋಡಿಸ್ಬೇಕಾದ್ರೆ ನನಗೆ ಯಾವ ಥರ ಫೀಲ್ ಆಗ್ತಾ ಇದೆ ಅಂದರೆ ಬಚ್ಚನ್ ಮೂವಿ ಕಿಚ್ಚ ಸುದೀಪ್ ಥರ ಫೀಲ್ ಆಗ್ತಾ ಇದೆ. ನನಗೆ ಇದರಲ್ಲಿ ಇಷ್ಟ ಆಗಿದೆ ಅಂದರೆ ಇದರಲ್ಲಿರೋ ಟೈರ್ ಗ್ರಿಪ್ಪು. ಸಿಟಿ ಕಡೆ ಆರಾಮಾಗಿ ನುಗ್ಗಾಡಿಸ್ಕೊಂಡು ಓಡಿಸ್ಬೋದು. ಫ್ರಂಟಲ್ಲಿ 90 ಸೆಕ್ಷನ್ ವೀಲ್ ಕೊಟ್ಟಿದ್ದಾರೆ, ಹಿಂದ್ಗಡೆ 120 ಸೆಕ್ಷನ್ ವೀಲ್ ಕೊಟ್ಟಿದ್ದಾರೆ. ಇದ್ಯಾವುದು ಮಾಡಿಫೈಡ್ ಅಲ್ಲ, ಗಾಡಿ ಜೊತೆನೇ ಬಂದಿರೋದು. ಇದ್ರ ಸಸ್ಪೆನ್ಷನ್ ಮಾತ್ರ ಹೆವಿ ಸ್ಟೇಬಲ್ ಆಗಿದೆ. ಎಂಥ ಬ್ಯಾಡ್ ರೋಡಲ್ಲಿ ಕೂಡ ಏನೂ ಬ್ಯಾಲೆನ್ಸ್ ಮಿಸ್ ಆಗಲ್ಲ, ಆರಾಮಾಗಿ ಓಡಿಸ್ಬೋದು. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. 5 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೊಬೋದು. ಬ್ರೇಕಿಂಗ್ ನೆಕ್ಸ್ಟ್ ಲೆವೆಲ್. ಬ್ರೇಕ್ ಹಿಡಿದ ತಕ್ಷಣ ಟಕ್ ಅಂತ ನಿಂತ್ಕೊಂಡ್ಬಿಡ್ತು. ಫ್ರಂಟಲ್ಲಿ ಡಿಸ್ಕ್ ವಿತ್ ABS ಇದೆ. ಹಿಂದ್ಗಡೆ ಅಂತ ಬಂದರೆ ಹಿಂದ್ಗಡೆ ಡಿಸ್ಕ್ ಇದೆ, ABS ರಿಂಗ್ ಕೊಟ್ಟಿದ್ದಾರೆ, ಆದರೆ ABS ಇಲ್ಲ. ಮಂಚ ತರಾನೇ, ಆದರೆ ಮಂಚ ಅಲ್ಲ. 150cc ಅಲ್ಲಿ ಒಂದು ಒಳ್ಳೆ ಪಿಕಪ್, ಒಂದು ಒಳ್ಳೆ ಮೈಲೇಜ್ ಇರೋ ಗಾಡಿ ಬೇಕಂದ್ರೆ ಈ ಗಾಡಿನ ತೊಗೊಬೋದು. ಬೆಂಗಳೂರು ಸಿಟಿ ಕಡೆ ಆರಾಮಾಗಿ ಓವರ್ಟೇಕ್ ಮಾಡ್ಬೋದು ಎಂಥ ಗಾಡಿ ಆದ್ರೂ. 14 bhp 13 Nm ಟಾರ್ಕ್ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಗಾಡಿ ಇದು. ಇದರಲ್ಲಿ ಟೋಟಲ್ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಸಮಾಧಾನ ಮಾಡ್ಕೊ ಮಗ, ಸಮಾಧಾನ ಮಾಡ್ಕೊ ಮಗ. ಮನೆಗೇನಾದರೂ ವಾಟರ್ ಕ್ಯಾನ್ ಇಲ್ಲ ಲಗೇಜ್ ಏನಾದ್ರು ಕೊಟ್ಟರೆ ಟ್ಯಾಂಕ್ ಮೇಲೆ ಆರಾಮಾಗಿ ಇಟ್ಕೊಂಡ್ಬರ್ಬೋದು. ನನ್ನ ಹತ್ರ TVS ರೈಡರ್ನ ಸೇಲ್ ಮಾಡಿಬಿಟ್ಟು ನಾನು ಈ ಗಾಡಿ ತೊಗೊಂಡೆ. ಯಾಕೆಂದರೆ 125cc-ಗಿಂತ 150cc ಬೆಸ್ಟ್ ಅಂತ ಅನ್ನಿಸ್ತು. ಅದಕ್ಕೆ ಆಯ್ತು. ಆಮೇಲೆ ಕಂಪ್ನಿಯವರು ಹೇಳೋ ಪ್ರಕಾರ ಇದು ಟಾಪ್ ಸ್ಪೀಡ್ ಬಂದು 115 km/h ಅಂತ ಹೇಳ್ತಾರೆ. ಆದರೆ ಇದು 120 km/h ತನಕ ಹೋಗುತ್ತೆ. ಇದು FZ15ಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಫಾರ್ ಬೆಟರ್ ಗಾಡಿ. ಯಾಕಂದರೆ ಇದರಲ್ಲಿ 2 bhp ಜಾಸ್ತಿ ಇದೆ ಅದಕ್ಕಿಂತ. ಜಗವೇ ನಿನದು ಜಯಿಸೋ